ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಆಲ್ರೆಡಿ ಆಗಲೇ ಒಂದು ವಿಡಿಯೋ ಎಂಡ್ ಮಾಡ್ತೇನೆ ನಾನು. ಈ ಸದ್ಯಕ್ಕೆ ಮತ್ತೆ ಇನ್ನೊಂದು ವಿಡಿಯೋನ ಈ ಹೊಸ ವಿಡಿಯೋನ ಚಾಲು ಮಾಡಾಕತ್ತೀನಿ. ಇಲ್ಲಿ ಒಂದು ರೆಸಿಪಿನಿ ಶೇರ್ ಮಾಡೋದ್ರ ಮುಖಾಂತರನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ಇಲ್ಲಿ ನೋಡ್ರಿ, ಇದು ಏನಂತೀರೇನು ಉಳ್ಳಾಗಡ್ಡಿ ತಪ್ಪಲ ನೋಡ್ರಿ, ಹಸಿ ಉಳ್ಳಾಗಡ್ಡಿ ತಪ್ಪಲ. ಈ ಉಳ್ಳಾಗಡ್ಡಿ ತಪ್ಪಲನ ಏನನ್ನ ಸದ್ಯಕ್ಕೆ ನಾನು ತೊಳೆದು ಈ ತರ ಕಟ್ ಮಾಡಿ ಇಟ್ಕೊಂಡಿನ್ರಿ. ಉಳ್ಳಾಗಡ್ಡಿನೂ ಒಂದೊಂದು ಭಾಳ ಹಸಿ ಇದ್ವಲ್ಲ ಅವನು ಕೂಡ ಇದ್ರೊಳಗೆ ಕಟ್ ಮಾಡಿ ಹಾಕೊಂಡಿನಿ. ತಪ್ಪಲನ ಐತಿ. ಇದನ್ನ ಹಂಗೇನು ಕೂಡ ಬೆಳ್ಳುಳ್ಳಿ ಹಾಕಿ ಒಬ್ಬೊಬ್ರು ತಳಸ್ತಾರ, ಒಬ್ಬೊಬ್ರು ಹಂಗೆ ಉಪ್ಪು ಖಾರ ಹಾಕಿ ತಳಸ್ತಿಂತಾರ. ಅವ್ರವ್ರು ಹೆಂಗೆ ಇಷ್ಟ ಆಗುತ್ತಾ, ಒಬ್ಬೊಬ್ರದ್ದು ವಿಧಾನ ಒಂದೊಂದ್ ತರ ಇರುತ್ತಾ. ಈಗ ನಾನು ಇದ್ರ ಪಲ್ಯ ಮಾಡಾಕತ್ತೀನಿ. ಭಾಳ ಮಂದಿಗೆ ಇದು ಇಷ್ಟ ಆಗ್ಬಹುದು. ಖಂಡಿತವಾಗ್ಲೂ ಕೂಡ ಇದನ್ನ ವಿಡಿಯೋನ ಪೂರ್ತಿ ನೋಡ್ರಿ. ರೆಸಿಪಿನ ಒಂದ್ಸರಿ ಟ್ರೈ ಮಾಡ್ಕೊಂಡು ಕಮೆಂಟ್ ಮಾಡಿ ಹೇಳ್ರಿ ಹೆಂಗ್ ಬಂದಿತ್ತು ಅಂತೇಳಿ. ಯಾರಾದ್ರೂ ಒಂದ್ಸರಿ ಟ್ರೈ ಮಾಡಿ ನಮ್ ಕಮೆಂಟ್ ಮಾಡಿ ಹೇಳಿದ್ರಿ ಚಲೋ ಬಂದಿತ್ತಂದ್ರ ನಮ್ಗೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದ. ಭಾಳ ದಿನ ಆಗೈತಿ ರೆಸಿಪಿ ವಿಡಿಯೋಗಳು ಶೇರ್ ಮಾಡಲಾಗಿದ್ದೆ. ಇವಾಗ ನಾನು ಮತ್ತೆ ರೆಸಿಪಿ ವಿಡಿಯೋಗಳು ಮತ್ತೆ ಮಾಡ್ತಾ ಹೋಗ್ತೀನಿ. ಪಿಲ್ಲು ಎಟ್ಟದು ಬಡಬಡ ಮಾಡೋದು. ಕ್ಯಾಮರಾ ಆನ್ ಮಾಡಿದ ತಕ್ಷಣನೇ ಮಕ್ಕಳು ಇಷ್ಟು ಗಲಾಟೆ ಮಾಡಕತ್ತಾರ್ರಿ. ಅಷ್ಟು ಮಾಡ್ತಾರ. ಅದನ್ನೆಲ್ಲ ಸಂಭಾಳಿಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡ್ತಾ ವಿಡಿಯೋನ ರೆಸಿಪಿನ ಶೂಟ್ ಮಾಡೋದು ಅದೇನು ಸಾಮಾನ್ಯ ಮಾತಲ್ರಿ. ಭಾಳಷ್ಟು ಎಫರ್ಟ್ ಇರ್ತೈತಿ. ಸೊ ವಿಡಿಯೋನ ಎಲ್ಲೂ ದಯವಿಟ್ಟು ಸ್ಕಿಪ್ ಮಾಡೋದ ನೋಡ್ರಿ. ಸದ್ಯಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನಗೆ ಭಾಳ ಅವಶ್ಯಕತೆ ಐತಿ. ನನಗೂ ಸಾಕಷ್ಟು ಕನಸುಗಳದಾವ. ಎಂತೆಂಥವ್ರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರ ಅಂತ. ಶ್ರೀಮಂತರನ್ನೇ ಮಾಡಕ್ ಹೋಗ್ಬೇಡ್ರಿ. ನಮ್ಮಂತ ಬಡ್ರನ್ನ ಸ್ವಲ್ಪ ಮ್ಯಾಕ್ ತಗೊಂಬರ್ರಿ ವಿಡಿಯೋ ನೋಡೋದ್ರ ಮೂಲಕ. ಸೊ ಅದನ್ನು ಕೂಡ ನೀವು ಮಾಡ್ತೀರ ಅಂತ ಅನ್ಕೊಂಡಿನಿ. ಬರ್ರಿ ಈಗ ಆಲ್ರೆಡಿ ಕಡೆಯಾಗಿ ಇಟ್ಟಿನಿ. ಸದ್ಯಕ್ಕೆ ಈ ಕಡೆ ಅನ್ನ ಆಗೈತಿ, ಸಾರು ಮಾಡೀನಿ, ಶೇಂಗಾ ಸಾರು ಮಾಡೀನ್ರಿ. ಈಗ ಇನ್ನೊಂದು ಅರ್ಧ ಕೋಣೆ ತಾಸ್ನಾಗ ಯಜಮಾನ್ರು ಊಟಕ್ಕೆ ಬರೋ ಟೈಮ್ ಆಗೈತಿ. ಅವ್ರು ಬರೋಷ್ಟೊತ್ತಿಗೆ ಅಡಿಗೆ ರೆಡಿ ಮಾಡಿದ್ದೆ ಅಂದ್ರ ಖುಷಿ ಪಟ್ಟು ಊಟ ಮಾಡ್ತಾರ. ಅವ್ರು ಮೊದ್ಲು ಬಿಸಿದೇವು ಬೇಕಂತಿದ್ರು. ಅವ್ರ ನಡ್ಬರ್ಕ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಹಾಕತ್ತಾನ, ಇಲ್ಲ ಮಾಡಿಟ್ಟು ಬಿಡ ಅಂತಾರ. ನಾನು ನನ್ನ ಕೆಲ್ಸದ್ದು ನೋಡ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೂ ನಾನು ಆಲ್ಮೋಸ್ಟ್ ಅಲ್ಲಿ ಬಿಸಿದೇ ಅಡಿಗೆ ಮಾಡ್ತೀನಿ. ಯಾಕಂದ್ರ ಮನೆಯಾಗ ಇಷ್ಟ ಮಂದಿ ಇದೀವಿ, ಸುಮ್ಮನೆ ಹೆಚ್ಚೆಚ್ಚಿಗೆ ಮಾಡಿಡೋದು ಮತ್ತೊಂದು ತಂಗುಳು ಉಣೋದು, ಒಳ್ ಬಿಸಿ ಮಾಡ್ಕೊಂಡು ಉಣೋದು ಅದು ನಂಗೆ ಅಷ್ಟು ಲೈಕ್ ಆಗಲ್ಲ. ಅದಕ್ಕಂತೇಳಿ ನಾನು ಉಣೋ ಟೈಮಿಗೆ ಬಂದ್ರ ಏನ ಅಂತಾರವ ನಮ್ಮ ಮಮ್ಮಿ, ಬಿಸಿದು ಏನ ಅಂತಾರಪ್ಪ, ನಂಗೆ ಬರಲಾಗೈತಿ. 6 ಮಂದಿ ಉಂಡ್ರಂತ, ಬಿಸಿದು 3 ಮಂದಿ ಉಂಡ್ರಂತ. ಅಂದ್ರೆ ಬಿಸಿದು ಟೇಸ್ಟ್ ಹತ್ತಂತೇಳಿ 3 ಮಂದಿ ಉಂಟಾರ, 6 ಸ್ವಲ್ಪ ಟೇಸ್ಟ್ ಕಡಿಮೆ ಅಂತೇಳಿ 6 ಮಂದಿ ಉಂಟಾರ. ಹಂಗಾಗಿ ಹೊಟ್ಟೆ ತುಂಬಾ ಉಂಡ್ಲಿ, ಬಿಸಿ ಬಿಸಿ ರುಚಿ ಆಗುತ್ತಂತೇಳಿ ಇಲ್ಲಿ ಕಡ್ಲಿಬೇಳೆನ ನೆನೆಸಿಟ್ಕೊಂಡಿನ್ರಿ ನಾನು. ಈಗ ಎಣ್ಣೆಗ ಜೀರಿಗೆ ಸಾಸಿವೆ ಹಾಕಿನಿ. ಈಗ ಕಡ್ಲಿಬೇಳೆ ಹಾಕ್ತೀನಿ. ಕಡ್ಲಿಬೇಳೆ ಇಟ್ಟು ಮಾಡಿದ್ರೆ ಮಸ್ತ್ ಆಗುತ್ರಿ. ಅರ್ಶಿನ ಪುಡಿ ಅದ್ರಾಗ ಐತಿ, ತಗೋಬೇಕು. ಅದ್ರ ಮೇನ್ ಅರ್ಶಿನ ಪುಡಿನೇ ಟೇಸ್ಟ್ ಆಗುತ್ತ. ಎಣ್ಣೆ ನೋಡ್ರಿ, ಕಡ್ಲಿಬೇಳೆ ಹಾಕೊಂಡ್ಮ್ಯಾಗ ಸ್ವಲ್ಪ ಅರ್ಶಿನ ಪುಡಿ ತಗೊಂತೀನಿ. ಒಮ್ಮೊಮ್ಮೆ ಎಲ್ಲಿ ಇಟ್ಟಿರ್ತೀನಿ ಅನ್ನೋದ ಇದು ಇರಂಗಿಲ್ಲ ನನಗಂತೂ. ಬೆನ್ನು ನೋವು ಭಾಳ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ್ ಈಗಂತೂ ನನಗ. ಯಾಕನ ಇಲ್ಲೇ ಐತಿ ನೋಡ್ರಿ, ಎಷ್ಟ್ರ ಐತಿದ್ದು ಇದ್ರೊಳಗ ಹಾಕಿಟ್ಟಿರ್ತೀನಿ ನಾನು. ಭಾಳತನ ನಿಂದ್ರದಕ್ಕಾಗುತ್ತೋ ಎದಕ್ಕಾಗುತ್ತೋ ಗೊತ್ತಿಲ್ಲ. ಮಣ್ಣು ಒಂದ್ ಇಟ್ಟನೆವ ನೋಡ್ರಿ, ಅಕ್ಕಿ ಹಿಂಡಾಕಿನ ಅಷ್ಟೇನೆವ ಬೆನ್ ಹಿಡ್ಕೊಂಡಂಗ ಆಗೈತಿ. ಸಕ್ಕದಂಗ ಆಗುತ್ತೆ. ಒಮ್ಮೆ ಉಸಿರು ಹಿಡ್ಕೊಂಡಂಗ ಆದಂಗ ಆಗ್ಬಿಡುತ್ತ. ಸೊ ಇದ್ರ ಬೋಲ್ನ್ಯಾಗ ಹಾಕೊಂಡಿದ್ದೀನಿ. ಈಗ ಒಂದ್ ಅರ್ಧ ಹಾಕ್ತೀನ್ರಿ. ಉಳಿದು ಇನ್ನರ್ಧ ಏನ್ ಪಾಕೆಟ್ ಇರುತ್ತಲ್ಲ ಈ ತರ ಡಬ್ಬ್ಯಾಗ ನೋಡ್ರಿ, ಚೋಡಾ ಮಸಾಲ ಒಂದ್ ಐತಿ, ಇದ್ರಾಗ ಹಾಕಿಟ್ಟು ಬಿಡ್ತೀನಿ. ಹತ್ತನ ಮನೆಗನೆ ಎಲ್ಲಾ ಸಾಮಾನು ಕೂತಾವ್ ನೋಡ್ರಿ. ನಾನು ಒಬ್ಬೊಬ್ರದ್ದು ಎಷ್ಟು ಅಡ್ಗೆ ಮನೆ ಇದ್ರು ಸಾಮಾನು ಕುಂದ್ರಲ್ಲ ಅಂತಾರ. ನಾ ಇದ್ರಾಗನೆ ಎಲ್ಲ ಅಡ್ಜಸ್ಟ್ ಮಾಡೀನಿ. ಬಟ್ ಹೆಚ್ಚಿಗೆ ಮಾಡಿಲ್ಲ, ಇರೋದ್ರೊಳಗನೆ ಮಾಡ್ಕೊಂತ ಹೊಂಟೀನಿ. ಈಗ ಅರ್ಶಿನ ಪುಡಿ ಹಾಕಿನ್ರಿ. ಅರ್ಶಿನ ಪುಡಿ ಹಾಕಿದ್ಮ್ಯಾಗ ಈ ತಪ್ಪಲ ಹಾಕ್ತೀನಿ ನೋಡ್ರಿ. ಹಸಿ ಉಳ್ಳಾಗಡ್ಡಿ ಹಂಗೆ ಕಚ್ಚಿಕೊಂಡು ತಿಂದ್ರೂ ಟೇಸ್ಟ್ ಆಗ್ತದ. ಈ ತರ ಪಲ್ಯ ಮಾಡ್ಕೊಂಡು ತಿಂದ್ರೂ ರುಚಿ ಆಗುತ್ತೆ. ದಿನ ಮೆತ್ತಗಾಗುತ್ತೆ ಪಲ್ಯ. ಒಂದ್ ಅರ್ಧ ಮಾಡ್ತೀನಿ, ಇನ್ನೊಂದ್ ಅರ್ಧ ತೆಗೆದಿರ್ತೀನಿ. ಮಕ್ಳಿಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಭಾಳ ದಿನ ಆದ್ಮೇಲೆ ಮಾಡಾಕತ್ತೀನಿ ನಾನೀಗ ಹಸಿ ತಪ್ಪಲ ಪಲ್ಯನ, ಹಸಿ ಉಳ್ಳಾಗಡ್ಡಿ ತಪ್ಪಲದ ಪಲ್ಯನ ನೋಡೋಣ ಅಂತ. ಸ್ವಲ್ಪ ಮೆತ್ತಗಲ್ರಿ.
ಉಪ್ಪು ಹಾಕೋಣ ಒಂಚೂರು, ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಆದರೂ ಹಾಕೊಂಡು ನಡೀತೈತಿ. ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಅದೇನು ಹಾಕೊಳಂಗಿಲ್ರಿ, ನೀವು ಬೇಕಿದ್ರೆ ಹಾಕೋರಿ. ಫುಲ್ ಇಲ್ಲಿ ಜಾಗನೇ ಸಾಲಲ್ಲ ನನಗೆ ಇಲ್ಲಿ ರೆಸಿಪಿ ಮಾಡಕ್ಕೆ. ಸಣ್ಣ ಟ್ರೈಪಾಡ್ ಇತ್ತು, ಅದು ವೇಸ್ಟ್ ಆಗೈತಿ. ದೊಡ್ಡ ಟ್ರೈಪಾಡ ಇಲ್ಲಿ ಕುಂದ್ರಂಗಿಲ್ಲ, ಹಾಗಾಗಿ ನಾನು ಹಿಂಗೆ ಡೈರೆಕ್ಟಾಗಿ ಮಾಡಾಕತ್ತೀನಿ. ಸೊ ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು ಅಂತಕ್ಕೆ ಅನ್ಕೊಂತೀನಿ. ಯಾಕಂದ್ರೆ ಹೆಣ್ಮಕ್ಳು ನಾವು ನೋಡಿದ ತಕ್ಷಣನೇ ಐಡಿಯಾ ಬಂದ್ಬಿಡುತ್ತೆ ನಮಗೆ, ಹಿಂಗೆ ಮಾಡ್ಬೋದು ಹಿಂಗೆ ಅಂತೇಳಿ. ಸೊ ಹಾಗಾಗಿ ಕಾಣ್ತಾ ಇರ್ಬೋದು, ಬಟ್ ಡೀಟೇಲ್ ಆಗಿ ಬರೀ ರೆಸಿಪಿನ ಅಷ್ಟೇ ಶೂಟ್ ಮಾಡೋಕೆ ಆಗೋವಲ್ತು ನನಗೆ. ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿನಿ. ಏನೈತಿ ಮಸಾಲೆ ಖಾರ ಹಾಕಲ್ರಿ, ಇದಕ್ಕೆ ದೊಡ್ಡ ಖಾರ ಹಾಕ್ತೀನಿ, ಕೆಂಪು ಖಾರ, ಖಾರ ಪುಡಿನೂ ಅನ್ಬೋದು. ಕೆಂಪು ಖಾರ ಹಾಕೋದ್ ರೂಢಿನೇ ತಪ್ಪಿಟ್ಟೈತ್ರಿ ಈಗಂತೂ ನನಗೆ. ನೋಡಿ ಯಾಪರಿ ಮೊದಲು ಬಂದೈತೆ ಅಂತೇಳಿ. ನಂದು ಹೊಸ ಮನೆಗೆ ಗ್ಯಾಸ್ ಕಟ್ಟಿ ಸ್ವಲ್ಪ ಹೈಟ್ ಆಗುತ್ತೆ ಇದ್ರಕಿನ, ಬಟ್ ಇದಿಷ್ಟೇ ಇರ್ಬೇಕಾಗಿತ್ತು. ನಾನು ಅಂದೆ ಅಂದ್ರು ಅದೇನು ಆಗಲಿಲ್ಲ. ಅದೇ ತಳಗಿನ ಫುಲ್ ಹೈಟ್ ಬರ್ತಾ ಬೆಡ್ ಹಾಕ್ತಾರ ಬಂಡಿ ಹಾಕ್ತಾರ ಅಂದ್ರು. ಬೆಡ್ನ ಹಾಕಿದ್ರು ಬಂಡಿನ ಹಾಕಿದ್ರು ಇನ್ನೂ ಸ್ವಲ್ಪ ನನ್ನ ವೇಟೇನ್ ಆಗೈತಿ. ಮತ್ತೇನು ಮಾಡೋಕ್ಕಾಗಲ್ರಿ, ಒಂದು ಮನೆ ಗಿಣಿ ಇಟ್ಕೊಂಡು ಮಾಡ್ತಾ ಇರ್ಬೇಕು. ಆಯ್ತು ನೋಡಿ ಕಾಣ್ತದೆ, ಪಲ್ಯ ರೆಡಿ ಆಯಿತು. ಒಂಚೂರು ಇದಾಗ್ಬೇಕಿದು, ಮೆತ್ತಗಾಗ್ಬೇಕ್ರಿ. ಮೆತ್ತಗಬೇಕಂದ್ರೆ ಇದ್ರ ಮ್ಯಾಗ ಮುಚ್ಚಿಬಿಡ್ತೀನಿ. ಪಲ್ಯ ರೆಡಿ ನೋಡ್ರಿ, ಸಿಂಪಲ್ ಆಗಿ ಈ ತರ ಮಾಡ್ಕೋರಿ. ಏನ್ 10 ರೂಪಾಯಿ 15 ರೂಪಾಯಿ ಪೇಂಡಿ ಬರ್ತೈತಿ ಮನಿ ಮುಂದೆ. ಇಲ್ಲಿ ಮಾರ್ಕೆಟ್ಗೆ ಹೋದಾಗಾದ್ರು ತಗೊಂಬರ್ರಿ, ಮಸ್ತ್ ಅಂದ್ರೆ ಮಸ್ತ್ ಪಲ್ಯ ಆಗ್ತದ. ವಿಡಿಯೋ ಕ್ವಾಲಿಟಿ ಚಲೋ ಬರಕತ್ತದ. ಇದ್ರ ಮ್ಯಾಗ ಮುಚ್ಚಿಬಿಟ್ಟ ಇದು ಅಳತೈತ್ರಿ. ಉಪ್ಪು ಖಾರ ನೋಡೋ ಅವಶ್ಯಕತೆನೇ ಇಲ್ಲ. ಇದನ್ನೇ ಕಟ್ ಮಾಡಿದ್ದು ಇಲ್ಲಿ ಪ್ಲಾಸ್ಟಿಕ್ ಇಟ್ಕೊಂತೀವಿ. ಕಟ್ಗಿ ಒಲೆ ಹಚ್ಚತ್ನೇ ಹಚ್ಚಕ್ ಬರುತ್ತೆ. ಪಲ್ಯನ ಆಗೈತಿ, ಅನ್ನನ ಆಗೈತಿ, ಸಾರನ ಆಗೈತಿ. ಸದ್ಯಕ್ಕೆ ಇದಕ್ಕೆ ಕಾಂಬಿನೇಷನ್ ರೊಟ್ಟಿ ಮಾಡ್ಬಿಡ್ತೀನಿ ಬಿಸಿ ಬಿಸಿ. ಮನೆ ಇಟ್ಟಿಲ್ಲ ಸಂಬಂಧ ಮಾಡೋದಾಗಿರ್ಲಿಲ್ಲ. ಈಗ ಇಟ್ಟು ಬಿಸ್ಕೊಂಡ್ ಬಂದೀವಿ. ಚಪಾತಿಗಿನ ಸ್ವಲ್ಪ ರೊಟ್ಟಿನ ಹೆಚ್ಚಿಗೆ ಮಾಡ್ತೀನಿ. ಮಗಳು ಬುತ್ತಿಗಾರ ಅದು ಬೇಕೇ ಬೇಕಾ. ಕಡ್ಲಿಬೇಳೆನ ಹೆಚ್ಚಿಗೆ ನೆನೆ ಇಟ್ಟಿ ನಾನು. ಇಲ್ಲಿ ನೋಡ್ತಿರ್ಬೋದು ನೀವ. ವಡ ಮಾಡಿದ್ರಾಯ್ತು ಅಂತೇಳಿ ಸಂಜೆ ಮಾಡಿ ವಡ ಮಾಡಕ್ ಬರುತ್ತ್ರಿ. ಇಲ್ಲೇ ಸೈಡಿಗೆ ಇಡ್ತೀನಿ. ಈಗ ರೊಟ್ಟಿ ಮಾಡ್ತೀನಿ ನಾನು. ಇಲ್ಲಿ ನೋಡ್ರಿ ಹಸಿ ಉಳ್ಳಾಗಡ್ಡಿ ತಪ್ಪಲದ ಪಲ್ಯನೂ ಕೂಡ ಆಯಿತು. ಮಗಳು ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಗಜ್ರಿ ಸೌತೆಕಾಯಿ ಕಟ್ ಮಾಡಿಟ್ಟ ಆಲ್ರೆಡಿ ಖಾಲಿ ಆಗ್ಯಾವ. ಸೊ ಈಗ ಊಟಕ್ಕೆ ತೊಗೊಂಡಿವಿ. ಉಳಿಯಂಗೇನು ಮಾಡೋಕ್ಕನ ಹೋಗಲ್ರಿ ನಾನು ಅಡ್ಗಿನ. ಸೊ ಆಗಿಂದಾಗೆ ಮಾಡಿ ಖಾಲಿ ಆಗೋಷ್ಟೇ ಅಡುಗೆ ಮಾಡ್ತೀನಿ. ಯಜಮಾನ್ರಿ ಈಗ ಶೇಂಗಾ ಸಾರು ಪಲ್ಯ ರೊಟ್ಟಿ ಕೊಟ್ಟಿನ್ರಿ. ಅವ್ರು ಊಟ ಮಾಡಾಕತ್ತಾರ. ಮಸ್ತ್ ಸೈಡಿಗೆ ಉಳ್ಳಾಗಡ್ಡಿ ಅದೆಲ್ಲ ಹಸಿ ತಪ್ಪದ ಉಳ್ಳಾಗಡ್ಡಿ ದಮ್ಮಗದ ನೋಡ್ರಿ. ಉಳ್ಳಾಗಡ್ಡಿ ಕರೆ ಅವು ಮಸ್ತ್ ಅದಾವ, ದಮ್ಮನ ಉಳ್ಳಾಗಡ್ಡಿ. ಹಸಿ ತಪ್ಲಕ್ಕೆ ಮುಂದೆ ಉಳ್ಳಾಗಡ್ಡಿ ದೊಡ್ಡ ದೊಡ್ಡ ಬಂದಿದ್ದು ರೀ. ಅದನ್ನ ಈಗ ತಿನ್ನಕ್ಕೆ ತೊಗೊಂಡು ನೋಡ್ರಿ. ಇದು ವೈಟ್ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಬೇಕು ಹೆಚ್ಚು ತಿನ್ಬೇಡ. ನಿಂದ ಆಗುತ್ತಾ ನಿಲ್ಲ ಊಟೀಗ? ಆಕಿಗೆ ಏನು ಬೇಕು ಇವನಿಗೆ ಅದೇ ಬೇಕು. ಬರೀಪ್ಪ ಊಟ ಮಾಡೋಣ ಅಂತ. ರೊಟ್ಟಿ ನೋಡ್ರಿ ಊಟಕ್ಕೆ ಬಿಸಿ ಬಿಸಿ ಮೆತ್ತಗಾರ ಒಟ್ಟು ಬಿಸಿ ಮಾಡೀನಿ. ಜಾಸ್ತಿ ತಳಗೇನೋ ಏನು ಮಾಡಿಲ್ಲ. ಬರೀ ಊಟ ಮಾಡೋಣ. ನೀವು ಹಿಂಗತ್ತೆ ಪಲ್ಯ ಮಾಡ್ಕೊಂಡು ನೋಡ್ರಿ, ಮಸ್ತ್ ಆಗುತ್ತಾ. ಅರ್ವಿ ನೋಡ್ರಿ ತೊಳೆದ್ನ್ಯಾ. ತೊಳೆದು ತಾಂಬೂರು ಕುಡ್ದ ನೀರು ಸುರಿ ನೆನೆಯಾಗ ಯಜಮಾನ್ರಿಗೆ ಹಾಕಂತ ಹೇಳಿದ್ನ್ಯಾ. ಹ್ಞೂ ಅಂದರು ಅವರು. ಪಾಪ ಅರ್ಜೆಂಟ್ನೇ ಹಂಗೆ ಹೋದರು. ಅದು ತಳಗ್ಲಿಂದ ವಜ್ಜಿನಿ ಎತ್ತಿದ್ರೆ ಒಂಥರ ಬೆನ್ನಿಗೆ ನೋವಾದಂಗೆ ಆಗ್ತದೆ ರೀ. ಒಟ್ಟಿಗೆ ಇದು ಆದಂಗೆ ಆಗುತ್ತೆ ನನಗೆ. ಅದು ಹೈಟ್ ಇತ್ತಲ್ಲ, ಹಾಗೆ ಸ್ವಲ್ಪ ಸರ್ಸಾಡ್ಕೋಂತ ಹಂಗೆ ಸಂಟದ ಮ್ಯಾಗ ಇಟ್ಕೊಂಡು ಸುರಿದ್ನಿ. ಈಗ ಇನ್ನೊಂದು 2 ತಾಸು ಬೇಕ್ರಿ. ಈಗ ಇದಕ್ಕೆ ನೀರು ಒಳ್ಳೆ ತಣ್ಣಗಾಗಬೇಕಂದ್ರೆ ಸುತ್ತಕ ನೀರು ಹಾಕಿನಿ. ಹಾಗಾಗಿ ಅದು ತಂಪು ಹಿಡಿತೈತಿ. ಇನ್ನೊಂದು 2 ತಾಸು ಹೋಗುತ್ತೆ. ಈಗ ಊಟನೇ ಆಗೈತಿ. ಊಟ ಆದ್ಮ್ಯಾಗ ಮತ್ತು ಇದ್ದು ನೀರೆಲ್ಲನೂ ಕುಡ್ದೀವಿ. ಹಿಂಗೆ ಸ್ವಚ್ಛ ಮಾಡ್ಕೊತಾನೆ ಹಾಕೋತ ಇದ್ರೆ ಫ್ರೆಶ್ ವಾತಾವರಣ ಅನ್ಸುತ್ತೆ. ನೀರು ಒಂದು ಕುಡಿಯೋಕ್ಕೂ ರುಚಿ ಅಂತ ಅನ್ನಿಸ್ತಾವ. ತೊಳಿಲಿಕ್ಕೆ ಮಾಡ್ಲಿಕ್ಕೆ ಅದು ಒಂಥರ ನಿಂಪಣೆ ಆಗಲ್ರಿ ನನಗೆ.
ಯಾಕಂದ್ರೆ ನೀರು ಬಂದಿನಂತೂ ಜಗ್ಗಿ ನೀರು ಕುಡಿತೀನಿ. ನೀರು ಕುಡಿಯೋದು ಚಲೋ ಆರೋಗ್ಯಕ್ಕೆ ಒಳ್ಳೇದು. ಆಲ್ರೆಡಿ ಈ ಕಡೆ ಕಸ ಅದನ್ನೆಲ್ಲ ಹುಡುಗಿ ಒಳ್ಳೆ ಕಡೆ ತಪ್ಪಲನೆ ಎಲ್ಲ ತುಂಬಿಟ್ಟಿವಿ ನೋಡ್ರಿ. ಈ ಹುಡುಗಿಗೆ ನಾನು ಒಗ್ಯಾಣ ಒಗೆದಿಟ್ಟಿದ್ದೀನಿ ರೀ. ಒಂದಿಷ್ಟು ಒಣಕವ ಅಂತೇನಿ ಒಣಕತ್ತಾಳ ಅಂದ್ರೆ 28 ಇದು ಮಾಡ್ತಾಳೆ. ಅದ್ರಾಗ ಅದು ಬನ್ನಿನೇ ಐತೆ. ಅದು ನಿಮ್ಮಿಬ್ಬರದು ನಾಟಕದೊಳಗೆ ನೀವು ಬನ್ನಿನ ಜರ ತಳಗೆ ಕೇಳಿ ಹೊಲಸು ಮಾಡಿದ್ರಲ್ಲ, ಮಸ್ತ್ ಕಟ್ಟಿತಿ ನೋಡಿ ಇಬ್ಬರಿಗೆ. ಜಿದ್ದಿಗೆ ಬೀಳೋದು ವಾದ ಹಾಕೋದು ಒಬ್ರಿಗೊಬ್ರು ಇದ ನಡ್ದದ್ರಿ ಸದ್ಯಕ್ಕೆ. ಇವ್ರದ್ದು ಇಬ್ಬರು ಮನೆಯಾಗಿದ್ರಂದ್ರೆ ಇದ ಹಣೆ ಬರ ನೋಡ್ರಿ. ಪಿಲ್ಯಾನು ಸಣ್ಣ ಸಣ್ಣ ಚಡ್ಡಿ ಅವನ್ನ ಗ್ಯಾಸ್ ಕಟ್ಟಿ ಒರೆಸವು ಅಲ್ಲಿ ಹಾಕವ ಅಂದೆ ನಾನು. ದೊಡ್ಡನ ಹಾಕ್ತಿದ್ನಿಲ್ಲ, ಪುರ್ಸತ್ತಿಗೆ ಇಲ್ಲ. ಸಣ್ಣ ಸಣ್ಣ ಮ್ಯಾಗನೇ ಹಿಂಡಿ ಹಾಕಿದ್ದೀನಿ ರೀ ನಾನು. ಮ್ಯಾಗ ಇಟ್ಟಿದ್ನಿ ಬಕೆಟ್ ಮ್ಯಾಗ. ಅವ್ನು ಸಣ್ಣ ಹಾಕು ನಾ ಬಂದು ಹಾಕ್ತೀನಿ ಅಂತ ಹೇಳಿದ್ದೆ. ದೊಡ್ಡ ಇಲ್ಲಿ ನೋಡ್ರಿ, ಇಲ್ಲಿ ಹಾಕೋದ್ರಾಗ ಮತ್ತೆ ಹೊಲಸ ಮಾಡ್ತೀನಿ. ನೀನು ಒಂದು ಮಾತು ಹೇಳೋದಿರಲಿ, ಒಳ್ಳೆ ಕೆಲಸ ನನಗೆ ಡಬಲ್ ನೋಡಿಸ್ನಿ. ಇಂಥವು ಸಣ್ಣ ಪುಟ್ಟ ಕೆಲಸ ಮಕ್ಳಿಗೆ ಹೇಳ್ಬೋದ್ರಿ, ಮತ್ತೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳ್ತೀರಿ ಸ್ನೇಹಾಗ ಅಂತೇಳಿ. ಯಾಕಂದ್ರೆ ಸ್ನೇಹನ್ ವಾರ್ಗಿಯರು ಸ್ನೇಹನ್ಕಿನ್ನ ವರ್ಷ 1.5 ವರ್ಷ ಸಣ್ಣವ್ರಿದ್ದರು ನಮ್ಮ ಊರ ಕಡೆ ಎಲ್ಲ ಕೆಲಸ ಮಾಡ್ತಾರ. ಹಾಕು ಮತ್ತು ನಾವು ಇಟ್ಟಿಟ್ಟು ಇರೋಕಲ್ಲೇ ಕೆಲಸ ಮಾಡ್ಕೊತ ಬಂದೀವಿ. ಬರೀ ಓದು ಬರೀ ಅಂತ ಕೇಸಿ ಅದ್ರಾಗ ಕುಂದ್ರಕ್ಕೂ ಆಗಂಗಿಲ್ಲ. ನಾವು ಆ ಕಡೆ ಹುಟ್ಟು ಬೆಳೆದು ವಾತಾವರಣದ ಮಂದಿ ಇರೋದ್ರಿಂದ ಹಳ್ಳಿ ವಾತಾವರಣದಾಗ ನಾವು ಹೆಂಗೆ ಬೆಳೆದೀವಿ ಹಂಗೆ ನಮ್ಮಷ್ಟೇನು ಆಗಂಗಿಲ್ಲ. ನಮಗಂತೂ ಎಲ್ಲದ್ರಾಗೂ ತುರ್ಕಾಳ. ನಮ್ಮ ಬಾಂಡೆ ಒಗ್ಯಾಣ ರೊಟ್ಟಿ ಅಡಿಗೆ ಎಲ್ಲದ್ರಾಗೂ ನಾವು ನೂರ್ತೀವಿ. ಬಟ್ ನಮ್ಮಷ್ಟು ನಮ್ಮ ಮಕ್ಕಳಿಗೆ ನಾವು ಹಚ್ಚಂಗಿಲ್ಲ. ಬಟ್ ಅಂದ್ರೂ ಸಣ್ಣ ಪುಟ್ಟ ಇವು ಬೇಸಿಕ್ ಪರವಾಗಿಲ್ಲ ಮಾಡ್ಬೋದು. ಮತ್ತು ಹಂಗಂತೇಳಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಅದಕ್ಕೆ ಹೇಳಿದ್ನೆ, ಕಲಿಬೇಕು. ಸಣ್ಣ ಪುಟ್ಟ ವಿಷಯದೊಳಗೆ ಮಕ್ಕಳಿಗೂ ನಾವು ಗೊತ್ತಿರಬೇಕು. ಅವ್ರಿಗೂ ಒಂಥರ ಅದು ಖುಷಿನೂ ಕೊಡ್ತೈತಿ. ಮತ್ತು ಅವರು ಫಿಸಿಕಲಿ ಆ್ಯಕ್ಟಿವ್ ಆದಂಗೂ ಆಗುತ್ತೆ. ಮತ್ತು ನಾವೆಲ್ಲ ಮನಾರ ಆಡ್ತಿದ್ದೀವ್ರಿ ಎಲ್ಲ ಮಣ್ಣಾಗ ಕಲ್ಲಾಗ ಓಣ್ಯಾಗ. ಅವಾಗೆಲ್ಲ ಸಿಮೆಂಟ್ ರೋಡ್ ಗೀಡ್ ಏನು ಇರ್ತಿರ್ದಿಲ್ಲ ನಾವು ಸಣ್ಣವ್ರಿದ್ದಾಗ. ಈಗ ಎಲ್ಲ ಕಡೆ ಹೋದ್ರೆ ಬರೀ ಸಿಮೆಂಟ್ ರೋಡ್. ಅದು ಅಷ್ಟು ಕಾಯ್ತದಂದ್ರೆ ಕಾಯ್ತೈತಿ. ಬಿಸಿಲಾಗ ಒಟ್ಟ ಆಡಕನ ಅನ್ಸಂಗಿಲ್ಲ, ಏನಿಲ್ಲ. ಅವಾಗೆಲ್ಲ ಆ ಕಡೆ ಈ ಕಡೆ ಸುತ್ತಮುತ್ತ ಮನೆ ಮುಂದೆ ಗಿಡಗಳು ಇರ್ತಿದ್ರಿ, ನೆರಳು ಇರ್ತಿತ್ತು, ಉಸುಗಿರ್ತಿತ್ತು. ಉಸುಗ್ನ್ಯಾಗ ಆಡಿದ್ರೆ ನಾವೇನೋ ಬರಿಗಾಲಲ್ಲೇ ಆಡ್ತಿದ್ವಿ. ಚಪ್ಪಲ್ ಸಮಯ ಹಾಕೋತಿದ್ದಿಲ್ಲ ನಾವು. ಹಾಗೆ ಆ ಬಿಸಿಲಾಗ ಮತ್ತು ಚಪ್ಪಲ್ ಹಾಕೊಳ್ಳೋ ಅಡ್ಡಾಡ್ತಿದ್ವಲ್ಲ. ಹಳ್ಳಾಗ ಅಡ್ಡಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗುತ್ತಂತ ಹೇಳ್ತಾರೆ. ಅದಕ್ಕೇನೇ ಹೇಳ್ತಾರೆ ನೋಡ್ರಿಪ್ಪ. ದೇಹದೊಳಗೆ ಬ್ಲಡ್ ಸರ್ಕ್ಯುಲೇಷನ್ ಆ್ಯಕ್ಟಿವ್ ಆಗ್ತದಂತ. ಪಕ್ಕ ಅಷ್ಟು ಗೊತ್ತಿಲ್ಲ. ಬಟ್ ನಿಮಗೇನಾದರೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿರೋ ಕಮೆಂಟ್ ಮಾಡಿ ಹೇಳ್ರಿ. ಖಂಡಿತ ಖುಷಿ ಆಗುತ್ತೆ ನಮಗೂ. ಮತ್ತು ಹಂಗೆ ನಮ್ಮಂತ ಅರ್ಧಂಬರ್ಧ ಗೊತ್ತಿದ್ದವ್ರಿಗೆ ಪೂರ ತಿಳ್ಕೊಂಡಂಗೆ ಅಂತ ಅನಿಸ್ತೈತಿ. ನಾನು ನೋಡ್ರಿ ಅಷ್ಟು ಶಾಣೆಕೂ ಅಲ್ಲ, ಅಷ್ಟು ದಡ್ಡಿನೂ ಅಂತಲ್ಲ. ಆದರೆ ನನ್ನ ಮನೆಗೆ ಏನು ಬೇಕು ಏನು ಬೇಡ, ನಮಗೆ ಯಾವುದು ಒಳ್ಳೆಯದು, ನಮಗೆ ಯಾವುದು ಕೆಟ್ಟದ್ದು, ಇಷ್ಟೆಲ್ಲನೂ ಕೂಡ ತಿಳ್ಕೊಳ್ಳೋಂಥ ಸಾಮರ್ಥ್ಯ ಇದ್ರೆ ಸಾಕು. ಭಾಳ ಕಲ್ತ್ರೂ ಒಮ್ಮೊಮ್ಮೆ ಅತಿ ಕಲಿತು ಅತಿ ಶಾಣೆ ಇದ್ದರ್ಗೂ ಕೂಡ ಏನಂದ್ರೆ ಏನೂ ತಿಳಿಯೋಂಗಿಲ್ಲ. ಒಮ್ಮೆ ಏನೂ ಗೊತ್ತೇ ಇಲ್ಲ, ಹಸಿದಡ್ಡಿದ್ರೂ ಕೂಡ ಅದು ಉಪಯೋಗ ಇಲ್ಲ. ನಮ್ಮ ಜೀವನ ನಡ್ಸೋಕೆ ನಮಗೇನು ಒಳ್ಳೆಯದು ನಮಗೇನು ಕೆಟ್ಟದ್ದು ಅನ್ನೋ ಒಂದು ಸರಿ ತಪ್ಪು ಗೊತ್ತಿದ್ರೆ ಸಾಕು. ಹೌದಿಲ್ರಿ? ಹೆಚ್ಚಿಂದು ತಿಳ್ಕೊಳೋದೇನು ಅವಶ್ಯಕತೆ ಇಲ್ಲ ಮಗ. ಪಿಲ್ಲಿ ಅದು ಕುರ್ಚಿ ತೊಗೊಂಡಿ ಮನ್ಯಾಗ. ಮೊನ್ನೆ ಕುರ್ಚಿ ತೊಳಕ್ಕೆ ಹೋಗಿ ಇದನ್ನು ಮಾಡ್ಕೊಂಡಿನ್ರಿ. ಈಗ ಬಾಂಡೆ ಗಿಂಡೆತ್ತಿಗೆ ಒಗ್ಯಾಣ ಹೋಗ್ದೀನಿ, ರೊಟ್ಟಿ ಮಾಡೀನಿ. ಅದು ಗ್ಯಾಸ್ ಸ್ವಲ್ಪ ಒರ್ಸಕ್ಕೆ ಹೋದ್ನೆ, ಮತ್ತೊಂದಿಷ್ಟು ಹತ್ತಿತ್ತು. ಕೆಂಪು ಹೋಗಾಗೈತಿ, ನೋಡ್ತಿರ್ಬೋದು ನೀವು ಇಲ್ಲಿ. ಒಳ್ಳೆ ಲಟ್ 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 ಅಂದಂಗೆ ಹಾಕತ್ತದ್ರಿ ಒಂದು ಸೌನ್. ಅದು ಈಗ ಸಣ್ಣ ಸಣ್ಣವೇ ದೊಡ್ಡ ದೊಡ್ಡ ನೋವು ಕೊಡುವಂಥವು. ಅವು ಮಾತಾ ಇರಲಿ ಮನುಷ್ಯರೇ ಇರಲಿ ನೋವ ಇರಲಿ. ಓಕೆ ರೀ, ಈಗ ಊಟ ಅಂತೂ ಶಿಸ್ತಾಗೈತಿ. ಯಜಮಾನ್ರು ದ್ರಾಕ್ಷಿ ತೊಗೊಂಬಂದಾರ. ಇಲ್ಲೂ ಫೋನ್ ಮಾಡಿ ಹೇಳಿದ್ದ, ನಡಿ ಬಾ ಕಾಲು ತೊಗೊಂಬಂದ್ಬಿಡು. ಏನದು ಕೆಡಿದ್ರ್ಯಾ? ಮತ್ತು ಅದೇ ಕೆಲಸ ನಿಮ್ದು. ಮತ್ತೆ ಇನ್ನೇನೈತಿ? ಏನೋ ಒಂದು ಅರ್ಬಿ ಕೆಡಿದ್ರು ನೋಡ್ರಿ. ಊಟ ಮಾಡಿ ಎಲ್ಲ ಇಲ್ಲಿದ್ದಿಲ್ಲೇ ಐತಿ ಅಂತ. ಮತ್ತು ನಾನು ನೀರು ಖಾಲಿಯಾಗ್ಯಾವ ಅಂತ ನೀರು ಹಾಕೋಕೆ ಹೋದ್ನಿ. ಅಲ್ಲೇ ನಿಂತ್ಕೊಂಡೆ. ಈಗ ದ್ರಾಕ್ಷಿ ತೊಗೊಂಬಂದಿದ್ರು, ಚಿಕ್ಕು ತೊಗೊಂಬಂದಿದ್ರು, ತೊಳೆದಿಟ್ಟಿನ್ರಿ ಇಲ್ಲಿ. ಇವನ್ನೆಲ್ಲ ಈಗ ಅಷ್ಟು ಹೊರಗಡೆ ಒಯ್ದಿಡ್ಬೇಕು. ಒಂದು ಕೇಸ್ ಪಲ್ಯ ಗಿಲ್ಲೆ ಒಟ್ಟು ನಾಗ ಇದ್ರಾಗ 2 ರೊಟ್ಟಿ ಅದಾವ್ರಿ, ಮುಚ್ಚಿಟ್ಟಿನಿ. ಹಿಂಗೆ ಶೇಂಗಾನು ಉರಿಬೇಕ್ರಿ, ಕಟ್ಗೆ ಒಲಿ ಮ್ಯಾಗ ಉರಿಬೇಕಂತೆ ಬಿಟ್ಟಿನಿ. ಇನ್ನೊಂದು ದಿನ ತಿನ್ನು, ಇನ್ನೊಂದು ದಿನ ಬಿಸಿಲಿಗೆ ಹಾಕ್ಬೇಕಾ. ಏ ಅಪ್ಪು, ಇದನ್ನು ಡಸ್ಟ್ಬಿನ್ನಾಗ ಒಯ್ದು ಹಾಕಿ ಅಲ್ಲಿ ಕರಿ ಪುಟ್ಟೆಗಿಡು ಬಾಂಡೆ ತಿಕ್ಕಲ್ಲಿ. ನೀ ಬಿಡು, ಅದನ್ನೊಂದೇ ಒಯ್ನ ಇಂತ ತೊಗೊಂಬರ್ತೀನಿ ಇವನ್ನ.
ಇದನ್ನಲ್ಲಿ ಬಾಂಡೆ ತಿಕ್ಕಲ್ಲಿ ಇಡ್ತೀನಿ ರೀ ಹೋಗಿ. ಏನಪ್ಪು ಏನಂದಿ? ಮಾನ್ವಿಕಾ ಇಲ್ಲ ಮತ್ತೇನ ಮನಿ ಕೆಲಸ ಸ್ಟಾರ್ಟ್ ಮಾಡೋಣ. ಅಯ್ಯೋ ನನ್ನ ಬಾರ, ನನಗ ಕಪಟ್ ಸ್ವಚ್ಛ ಮಾಡ್ಬೇಕಂತ ಅನ್ಕೊಂಡಿನ್ರಿ. ಊಟ ಮಾಡಿ ಶಿಸ್ತಾಗಿ ಒಂದ್ ಗಳಿ ಮುಕ್ಕೊಂಡು ಹೇಳಮ್ಮ. ಈಗ ನಿದ್ದೆ ಮಾಡ್ಯದ ಆಮೇಲೆ ಮಾಡ್ಕೊ. ನೀ ಮುಖ ಬಣ್ಣ ನೀನು ನಿದ್ದೆ ಅಂದ್ರೆ ಮತ್ ಬಂದ್ ಮಗನಿಗೆ ಊಟ ಆದ್ಮೇಲೆ ಅದು ಡಸ್ಟ್ಬಿನ್ ಹಾಕಟ್ ಬಾ ಅಂತ ಹೇಳಿದ್ದೀನಿ ನಿಂಗೆ ನಾನು. ಹೌದು ವಾ ಎಲ್ಲ ಕಡೆ ಆಗ್ಯಾವ. ಹೋಲ್ಬಿಡು. ಕರಿ ಇರ್ಬಿ ಜಗ್ಗೆಗೆ ಆಗತ್ತವ್ರಿ ನಮ್ಮ ಮನ್ಯಾಗ ಅಂತೂ ಚಲೋ ಅಂತ. ಅದನ್ನು ಕರಿ ಇರಿ ಮನ್ಯಾಗ ಆಗೋದು ನೋಡಿರ. ಈ ಬಾತ್ರೂಮ್ದಾಗ ಆಗ್ಯಾವ ನೋಡ್ರಿ ಫುಲ್ ಎಲ್ಲ. ಚಲೋ ಮನೆ ಕೆಲಸ ಲಗು ಲಗು ಆತದ. ಕರಿ ಇರಿಬಿ ಲಕ್ಷ್ಮಿ ಇದ್ದಂಗಂತ್ರಿ. ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ. ಎಷ್ಟದ ನೋಡ್ರಿ ಬಾತ್ರೂಮ್ದಾಗ ಏನಿರ್ಬೇಕಲ್ಲಿ. ಓಕೆ ರೀ, ಉಗಳಿಗೆ ನಿದ್ದೆ ಮಾಡಿ ಎದ್ದಿ ಮತ್ತೆ ಸಿಗ್ತೀವಿ. ನಿದ್ದೆ ಮಾಡಿ ಎದ್ದೀವ್ರಿ. ಸೊ ಸ್ನೇಹಗ ತಲೆ ಎರ್ದಿದ್ನೆ ಹಂಗಂತೇಳಿ ಮತ್ತೆ ತಲೆಗೆ ಎಣ್ಣೆ ಹಚ್ಚೀನಿ. ಬ್ಯಾಸಿಗೆ ಸ್ಟಾರ್ಟ್ ಆಯ್ತು ನೋಡ್ರಿ. ಸ್ವಲ್ಪ ಇಗಳಿಂದನೇ ಎಣ್ಣೆ ಹಚ್ಕೊಂಡು ತಲೆ ತಂಪು ಮಾಡ್ಕೊಂಡ್ರೆ ಬೆಟರ. ಇರ್ಲಿಕ್ಕಂತಂದ್ರೆ ಇದು ಮೊದ್ಲ ಕಾವ್ರಿ. ಇದೆಲ್ಲ ಸಿಮೆಂಟ್ ಅಂತಂದ್ರೆ ಇದೇನು ಸುಕ್ಕದಲ್ರಿ. ಇದೆಲ್ಲ ಜೀವನ ಅಡ್ಡಾಡ್ತಾರೆ ಇಲ್ಲೇ ಮಕ್ಕಳು ಕಾದಿರ್ತಾವು. ಮತ್ತು ಹಂಗಂತೇಳಿ ಸ್ವಲ್ಪ ತಂಪಾಗಿ ಇಟ್ಕೊಂಡಿದ್ದು ಒಳ್ಳೇದು. ಮತ್ತು ಆಯ್ತು ನೋಡ್ರಿ. ಈಗ ಬ್ಯಾಸಿಗೆ ಸ್ಟಾರ್ಟ್ ಆಗೋಣ. ಎಲ್ಲ ನೀರಿನ ಅಂಶ ಇರುವಂಥ ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲಾಗಿರ್ಬೋದು, ಸುಮ್ಮನೆ ಹೀಟಾಗಿ ಒಂದಕ್ಕೆರಡು ಶರೀರದೊಳಗೆ ಉಷ್ಣ ಮಾಡ್ಕೊಂಡು ಗ್ರಾಸ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿ ರೊಕ್ಕ ಹಾಕೋದಕ್ಕಿಂತ ಹಣ್ಣು ಹಂಪಲ ತಿಂದ್ರೆ ಹೊತ್ತಿಗೂ ಹಿತ ಆಗ್ತದೆ. ಕಡಿಮೆ ಖರ್ಚಿನೊಳಗೂ ಕೂಡ ಆರಾಮಂತಕ್ಕೆ ಕಾಣಿಸ್ತದೆ. ಸೊ ಹಾಸ್ಪಿಟಲ್ಗೆ ಹೋಗು ಗುಳಿಗೆ ತಗೋ ಅದೇನೋ ಸುಖನೂ ಅಲ್ರಿ. ಅದಕ್ಕೆ ಸೊ ಇವಾಗ ಬೇಸಿಗೆ ಸ್ಟಾರ್ಟ್ ಆಯಿತು. ಆರಾಮಾಗಿ ಎಲ್ಲರೂ ತಂಪಾದಂಥ ಜ್ಯೂಸ್ ಆಗಿರ್ಬೋದು, ಹಣ್ಣು ಹಂಪಲಾಗಿರ್ಬೋದು, ತಂಪು ಅಡುಗೆಗಳು ಮಾಡಿ ಊಟ ಮಾಡಿರ್ಬೋದು. ಸ್ವಲ್ಪ ಎಲ್ಲರೂ ಕೂಡ ಕೇರ್ ಮಾಡ್ಕೋರಿ. ಇರೋದೊಂದು ಜೀವನ ನಮ್ಮ ಕೈಯಾರೆ ನಾವು ಆದಷ್ಟು ಪ್ರಯತ್ನಪಟ್ಟು ಈ ಒಂದು ದೇಹವನ್ನು ಸದೃಢವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತೀನಿ. ಮತ್ತು ನಾನು ಕೂಡ ಹಂಗೆ ರೀ, ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡಿನಿ. ಈಗ ಒಂಥರ ಆರಾಮಂತ ಅನ್ಸತ್ತದ್ರಿ. ಮಾಲಿಶ್ ಮಾಡ್ಕೊಂಡಿನಿ. ನನಗೆ ಮಾಲಿಶ್ ಮಾಡೋದು ಭಾಳ ಇಷ್ಟ, ಬಟ್ ನನಗೆ ಮಾಡೋರು ಇಲ್ಲ. ಮಗಳಿಗೆ ಹಚ್ತೀನಿ. ಮಗನಿಗೆ ಏನು ಬಿಡ್ರೆ ಅವನಿಗೆ ದಿನ ಮೈ ತೊಳತ್ನಾಗಂತೂ ಎಣ್ಣೆ ಹಚ್ಚಿಸ್ತೀನಿ. ಬಿಸಿಸ ಕೂದಲದ ಅವನಿಗೆ ಎಲ್ಲ ಕಡೆ ಮೈಗೆ ತಿಕ್ಕಾಡ್ತಾನೆ ರೀ. ಎಲ್ಲೆಲ್ಲ ಕಾಟದ ಮ್ಯಾಗದೆಲ್ಲ ಮುಕ್ಕೊಂತಾನ ಲಗಟಿ ಹೊಡೋದು ಮಾಡೋದು ಮಾಡ್ತಾನೆ. ಹಂಗಾಗಿ ಒಂದು ತಲೆಗೆ ಎಣ್ಣೆನ ಉಳೆಲ್ಲ. ಸೊ ಯಜಮಾನ್ರಿಗೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಅದೆಲ್ಲ ಹಚ್ಬೇಕು. ಅವರು ಹಚ್ಕೊಂಡು ಕೊಲ್ಲೆ ಅಂತಾರೆ ಎಣ್ಣೆನ. ಏನು ಮಾಡೋದ್ರಿ, ನಮ್ಗೆ ಸ್ವಲ್ಪ ಎಲ್ಲನೂ ಜಬರ್ದಸ್ತಿಲ್ಲೇ ಮಾಡಿ ಹಚ್ಬೇಕಾಗ್ತದೆ. ಸಾವಕಾಶ ಕೂದಲನ ಈಗ ಬಿಡಿಸ್ಕೊಂಡು ತಲೆ ಇಕ್ಕೋಬೇಕು ನೋಡ್ರಿ. ಮೊದಲು ಎಕ್ಕಡ್ಬೇಕು ಎಕ್ಕಡ ಅರ್ಜೆಂಟ್ನಾಗ ಕರ ಬರ ಕೂದಲನ ಇಟ್ಕೊಂಡು ಎಲ್ಲ ಕೂದಲೋದು ನೋಡ್ರಿ. ನೀರಿಗಾಯ್ತು, ಹಾರ್ಮೋನ್ ಇಂಬೆನ್ಸಿಗಾಯ್ತು, ಟ್ಯಾಬ್ಲೆಟ್ ತೊಗೊಂಡಿದ್ದಾಯ್ತು, ಏನಪ್ಪ ಫ್ರೆಂಡ್ಸ್ ಗೊತ್ತಿಲ್ಲ. ಒಟ್ಟು ಇದ್ದು ಕೂದಲೆಲ್ಲ ಹುಚ್ಚಿ ಹೋಗ್ಬಿಟ್ಟವ. ಇರೋಷ್ಟಾದರೂ ಸ್ವಲ್ಪ ನೆಮ್ಮದಿಯಾಗಿ ಇದು ಇರೋ ಕೂದಲನಾದ್ರೂ ಉಳಿಸ್ಕೊಳಮಂತೇಳಿ ಅದಕ್ಕೆ ಸ್ವಲ್ಪ ಈಗ ಅದ್ರ ಬಗ್ಗೆ ಕೇರ್ ತೊಗೊಳೋದಾಗಿದೆ. ಮತ್ತು ಹಂಗಾಗಿ ನಾ ಬೇರೆ ಏನು ಹಚ್ಕೊಳಂಗಿಲ್ರಿ. ಬರೀ ಇದೊಂದು ಎಣ್ಣೆ ಅಷ್ಟೇ ನೋಡ್ರಿ. ಈಗ ಮದುವೆ ಆದಂಗಿಂದ ಇದು ಒಂದೇ ಹಚ್ಕೊತ ಬರಕತ್ತೀನಿ. ಅದೇನು ಚೇಂಜ್ ಮಾಡಿಲ್ಲ, ಏನಿಲ್ಲ. ಕಸ ಹೊಡ್ದಿದ್ದಿ ಮಗಳು ಕಸ ಹೊಡ್ದಾಡ್ರಿ. ಈಗ ಅಕ್ಕಿನೂ ಫ್ರೆಶ್ ಈಗ ಸಾಯಂಕಾಲ ಅಕ್ಕಿನೇ ದೇವ್ರ ಮುಂದೆ ದೀಪ ಹಚ್ತಾಳ್ರಿ. ನಾನು ಬೆಳಗ್ಗೆ ಅಷ್ಟೇ ಮಾಡಿಬಿಡ್ತೀನಿ. ಈಗ ಸಂಧಿ ಮಾಡಿ ಒನ್ ಟೈಮ್ ಅಕ್ಕಿ ಹಾಕ್ತಾಳೆ. ಒಳ್ಳೆ ಸಂಸ್ಕಾರವನ್ನು ಮಕ್ಳಿಗೆ ಕಲಿಸ್ಕೊಡ್ಬೇಕ್ರಿ. ಮಗ ಒಟ್ಟಗರ್ಕೊಂತ ಆಟ ಆಡತ್ತನ ಟ್ರಿಜರಿ. ಸೊ ಎಲ್ಲನೂ ಸ್ವಲ್ಪ ಅಂತ ಅನ್ಕೊಂಡಿದ್ದೆ. ಈ ಬ್ಯಾಸ್ರಿಗೆ ತವ ಈಗ ಒಲ್ಲೆ ನಾನು ಇವತ್ತು ತಂದಿ ಮಾಡಬೇಕು. ಮನಸ್ಸಿಲ್ಲದ ಮನ್ಸು ಮಾಡಕೋರ್ ಬ್ಯಾಸ್ರ ಆಗತ್ರಿ. ಇವಕ್ಕೇನಾಗತ್ತೆ, ಸುಮ್ ಮಾಡಮ್ ಅಂತಾರ ಮಕ್ಳು. ಅದು ನಾವು ಒಬ್ಬಕ್ಕೆ ಇದ್ದಾಗ ಶಿಸ್ತ ಮಾಡ್ಕೊಂಡು ಇಟ್ಕೊಂಡ್ರೆ ಬ್ಯಾಡ್ ಆಗುತ್ತೆ. ಇವ್ರಿಗೆ ಮುಂದೆ ಕುಂದಿರ್ಸ್ಕೊಂಡದು ಕಪ್ಪಟ್ಟಿನಿಂದ ಎಲ್ಲ ಸಾಮಾನು ತೆಗೆದ್ನೆಲ್ಲ ಅದು ಕೋತಿಗೆ ಎಣ್ಣೆ ಕುಡ್ಸಂಗೆ ಆಗ್ಬಿಡ್ತದೆ ಮಕ್ಕಳಿಗೆ. ಈಗ ಮಾಡಕ್ಕೆ ಒಂಥರ ಸುಸ್ತು ಆದಂಗೆ ಅನ್ಸಕತ್ತದ ನನಗೂ. ಮತ್ತು ನೋಡಮ್ಮ ಮಾಡಿದ್ರೆ ನಾಳೆಗೆ ಮಾಡ್ತೀನಿ. ಇಲ್ಲಿಗೆ ನಾವು ಒಬ್ಬಾಕಿನ ಮಗಳು ಶಾಲೆಗೆ ಹೋದಾಗ ಸ್ವಲ್ಪ ಇಲ್ಲೋಗ ಮೊಬೈಲ್ ಗಿಬಲ್ ಆಟ ಆಡಕ್ಕೆ ಕೊಟ್ಟು ಅವ್ನು ಕುಂದ್ರಿಸಿ ಅವ ಮುಂದಿದ್ರೆ ಮತ್ತು ನನಗೆ ಕೆಲಸ ಮಾಡೋಕ್ಕೆ ಏನು ಅನ್ಸಲ್ರಿ. ಮತ್ತು ನಾವು ಒಳಗೆ ಮಾಡ್ತಿರ್ಬೇಕು, ಇವಾಗ ಇಲ್ಲ ಆಟ ಆಡ್ತಿರ್ಬೇಕು, ಇಲ್ಲಿ ಪಾರ್ಕಿಂಗ್ದಾಗ ಆಡ್ತಿರ್ಬೇಕು, ಬೀಳ್ತಾನೆ ಏನ ಮತ್ತು ಹೊರಗೆ ಹೋಗ್ತಾನೆ ಏನ ಅದೊಂದು ಎದ್ಯಾಗ ಡವ ಅನ್ನಂಗೆ ಅನಿಸ್ತೈತಿ. ಹಂಗಂತೇಳಿ ಎಡಿಟಿಂಗ್ ಐತ್ರಿ ನನಗೆ ಕೆಲಸ ಐತಿ. ನಾ 2 ವಿಡಿಯೋ ಎಡಿಟಿಂಗ್ ಮಾಡಬೇಕು.
ಹಾಗಾಗಿ ಶಾರ್ಟ್ಸ್ ವಿಡಿಯೋಗಳು ಅಪ್ಲೋಡ್ ಮಾಡಬೇಕು, ಪ್ರೈವೇಟಿಗೆ ಹಾಕಿನಿ, ಅದನ್ನು ಪಬ್ಲಿಷ್ ಕೊಡ್ಬೇಕು. ಸೊ ಒಂದೊಂದು ಫೋಟೋಕ್ಕೆ ಒಂದೊಂದು ಸಿಚುವೇಶನಿಗೆ ಮತ್ತು ನನಗೆ ಯಾವಾಗ ಏನೆಲ್ಲ ಸ್ವಲ್ಪ ಮಾತಾಡ್ಬೇಕಂತ ಅನಿಸ್ತದೆ ನೋಡ್ರಿ, ಆ ಒಂದು ಮಾತನ್ನು ಆಡಿ ಪ್ರೈವೇಟಿಗೆ ಹಾಕಿರ್ತೀನಿ. ಆಮೇಲೆ ಎಲ್ಲನೂ ಪಬ್ಲಿಷ್ ಕೊಡ್ತೀನಿ. ಸ್ವಲ್ಪ ಈ ಥರ ಸೌರು ಕೈಗೆ ಮಾರಿಗೆ ಎಣ್ಣೆ ಕೈ ಸೌರು ಕೊಡೋದು ಚಾಳಿ ರೀ ನನಗೆ ಒಳ್ಳೆಯದು, ಅದೇನು ಕೆಟ್ಟದ್ದಲ್ಲ. ಓಕೆ, ಮತ್ತೆ ಸಿಗೋಣ. ನೋಡ್ರಿ ಮಧ್ಯಾಹ್ನ ನಾನು ಉಳ್ಳಾಗಡ್ಡಿ ತಪ್ಪಲನ ಇನ್ನೂ ಸ್ವಲ್ಪ ಉಳಿಸಿದ್ನಲ್ಲ, ಅದನ್ನೇನೈತಿ ಕಡ್ಲಿಬೇಳೆ ವಡೆ ಮಾಡಕ್ಕೆ ಹಾಕ್ಬಿಟ್ಟಿನಿ ರೀ. ಇನ್ನೊಂದು ಚೂರು ಓದೈತಿ. ಯಜಮಾನ್ರೇನೈತಿ ಈಗ ಸಾಕ್ಬಿಡೋಣ ಆ ಥರ. ಹಾಗಾಗಿ ಇದು ನಾಷ್ಟ ಜೊತೆಗೆ ಒಂಚೂರು ಮಾಡಕ್ಕೆ ಬರ್ತಾ. ಇದು ನೋಡ್ರಿ, ನಾನು ಯಾವಾಗಲೂ ಇದು ಕಾಯಿಪಲ್ಯ ಕಟ್ ಮಾಡಿದ್ದು ಇಂಥವೆಲ್ಲನೂ ರಾತ್ರಿ ಟೈಮ್ ಹೊರಗಡೆ ಹಾಕಲ್ಲ. ಸೊ ಒಳಗನೆ ಇಡ್ತೀನಿ, ಬೆಳಗ್ಗೆ ಎದ್ದು ಎತ್ತಾಕ್ತೀನಿ. ಸೊ ಈಗ ನನಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನಾನು ವಡೆ ಮಾಡ್ಕೊಂಡೆ. ಇಲ್ಲಿ ಆಲ್ರೆಡಿ ಮಕ್ಕಳು ಯಜಮಾನ್ರು ಬಿಸಿ ಬಿಸಿ ವಡೆ ಸಾಸ್ ತಿನ್ನತ್ತಾರ. ಯಜಮಾನ್ರು ರೊಟ್ಟಿ ಪಲ್ಯ ಊಟ ಮಾಡತ್ತಾರ. ಅನ್ನ ಮತ್ತೆ ಸಾಂಬಾರು ಮಾಡಿ ನೋಡ್ರಿ. 2 ಚಮಚ ಹಂಗ್ಯಾಕ ಬೋಗನ್ಯಾಗದು ಒಂದ್ರಾಗ ಒಂದೇ ಹಾಕದಲ್ಲ, 2 ಯಾಕ ಒಂದಿತ್ತಲ್ಲ ಆಲ್ರೆಡಿ ಅದ್ರೊಳಗೆ ಹಿಂಗೆ ಮಾಡ್ತಾರೆ ನೋಡ್ರಿ. ಇದು ಸ್ವಲ್ಪ ಉರಿ ಹಾಕತೈತಿ ನನಗೆ ಸದ್ಯಕ್ಕೆ. ಎಲ್ಲ ಕಲಿಸಿದ್ನಲ್ಲ, ಖಾರ ಹತ್ತಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿನಲ್ಲ, ಹಂಗಾಗಿ ಬಗ್ ಮಾಡತ್ತದ. ಈಗ ಬರ್ರಿ, ನೀವೇ ರೊಟ್ಟಿ ಹಾಕಿರಿ. ಈಗ ಬೇಡ ಅಂದ್ರೆ ನೀವು ರೂಢ ಕೆಡವಿರಿ. ಈಗ ಮಾಡ್ರಿ ನೀವೇ. ಪಿಲ್ಲನ್ ಸಂಬಂಧ ನೋಡ್ರಿ, ತಾವ ಮಾಡಿಟ್ರೆಲ್ಲ ಅವನಿಗೆ ರೂಢ. ಈಗ ಅವ್ರ ಅನ್ನಕತ್ತಾರ ಸಾಕಾಗೈತೆ ನಿನ್ನ ಸಂಬಂಧ ಅಂತೇಳಿ. ಕೊಟ್ಟನೆ ಅಂದ್ರೆ ಗಜ್ಜ ಒಂದೀಗ. ಬರ್ರಿಪ್ಪ ಒಳ ತಿನ್ನೋಣಂತ. ಊಟ ಅದು ಎಲ್ಲನೂ ಆಯ್ತು ನೋಡ್ರಿ. ಈ ನಮ್ಮ ಮನ್ಯಾಗ ನೋಡ್ರಿ ವಾಕಿಂಗ್ ನಡೆದದ. ಈಗ ಅಪ್ಪ ಮಕ್ಕಳು ಮಸ್ತಾಗಿ ವಾಕಿಂಗ್ ನಡೆದೈತೆ. ಅಲ್ಲೊಂದು ಹಾಸಿಗೆ ಬಿದ್ದಿತ್ತು. ಸೊ ಅದು ಗಾಳಿಗೆ ಹಿಂಗೆ ಪಲ್ಟಿಯಾಗಿ ಬಿದ್ದು ಬಿಡ್ತದ್ರಿ. ಅಲ್ಲೊಂದು ಇಲ್ಲಿ ಮೋರೆ ಐತ್ಲ, ಆ ಮೋರಿ ಪೈಪ್ ಉದ್ದಕೈತಿ. ಆ ಪೈಪಿಗೆ ಸಿಕ್ಕೊಂಬಿಡ್ತಾ. ಹಂಗಾಗಿ ಅದನ್ನ ತೆಗೆದ್ರು. ಸೊ ಹಾಸಿಗೆನೆಲ್ಲ ರೆಡಿ ಆಗೈತಿ ಮಗೋಣಕ್ಕೆ. ಇವ್ರ ದಿನ ವಾಕಿಂಗ್ ನಡೆದೈತೆ. ಒಂದು 4-5 ರೌಂಡ್ ಹೊಡಿತಾರ. ದಿನ ಮಾಡಲ್ರಿ ಹಿಂಗೆ ಮನ್ಸು. ಅಯ್ಯಪ್ಪ ಬುಡಯ್ಯಪ್ಪ, ನೀ ಮಾಡ ಮೊದ್ಲ ಬಡಕ್ ಮುಕ್ಳಿ ಆಗಿದ್ದು ಈಗ ಪಿಲ್ಯ. ಉಂಡಿದ್ದು ಒಟ್ಟ ಮೈಯಾಗಿರಲ್ಲ ನೋಡ್ರಿ. ಒಂದು 2-3 ತಾಸ್ನಾಗ ಎಲ್ಲ ಕರಿಗಿ ನೀರಾಗಿ ಬಂದ್ಬಿಡುತ್ತೆ ಹೊರಗೆ. ಒಬ್ಬೊಬ್ಬರು ಪ್ರಕೃತಿ ಒಂದೊಂದು ಥರ ಇರುತ್ತೆ. ಇದು ಈ ಕಡೆ ಬಂದೈತಿ ಚಿಣ್ಕಿ ಕೆಬ್ಬಿಣದು ಬಿಪಿಂದ ಅದ ರೀ. ಸೋಲಾರ್ ಮ್ಯಾಗೆಲ್ಲ ಪಕ್ಷಿಗಳು ಫುಲ್ಲು ಹೊಲಸು ಮಾಡಿದ್ದು ಅಂತ್ರಿ. ಹಂಗಾಗಿ ಮಧ್ಯಾಹ್ನ ಪೈಪ್ ಹಚ್ಚಿ ತೊಳ್ದಾನ ರೀ ಓನರ್ ಎಂಟಿ ಮಗ ಬಿಪಿಂದ ಅದ. ಹಂಗಾಗಿ ಇದನ್ನ ಈ ಕಡೆ ಇಟ್ಟರು ನೋಡ್ರಿ. ಅಲ್ಲ ನಾನೊಂದು 2-3 ರೌಂಡ್ ಹೊಡಿತೀನಿ ರೀ ಹಂಗೆ ಮಾತಾಡ್ಕೊತ. ಹಂಗೆ ಕಮೆಂಟ್ಸಿಗಂತೂ ರಿಪ್ಲೈ ಕೊಡೋದಾವು. ಕಮೆಂಟ್ಸಿಗೆ ರಿಪ್ಲೈ ಕೊಡಬೇಕು. ವಿಡಿಯೋ ಇನ್ನೂ ಎಡಿಟಿಂಗ್ ಮಾಡೋದು ಕೂಡ ಐತಿ. ಎಡಿಟಿಂಗ್ ಮಾಡೋದು ಕೂಡ ಐತಿ. ಯಾವ್ದಾಗುತ್ತೆ ಅದನ್ನು ಮಾಡ್ತೀನಿ. ಕಮೆಂಟಿಗೆ ಒಂದಿನ ರಿಪ್ಲೈ ಕೊಡ್ಲಿಕ್ಕಂದ್ರೂ ನಾಳೆ ಕೊಟ್ಕೊತೀನಿ. ಆದರೆ ಎಡಿಟಿಂಗ್ ಅಂತೂ ಮಾಡಲೇಬೇಕು ಕಂಪಲ್ಸರಿ. ಸಾಕ್ಬಿಡು ಪಿಲ್ಯ. ದಂದ್ ಅನ್ನೋದು ನೋಡ್ರಿ ಅಡ್ಡಾಡಕತ್ತದ್ರ ಮಗ. ಅಷ್ಟು ಸ್ಟ್ರಾಂಗ್ ಅದನ್ನ ಪಿಲ್ಲು. ಓಕೆ ರೀ, ಸಿಂಪಲ್ ಆಗಿರುವಂಥ ಈ ಡೈಲಿ ರೂಟೀನ ಯಾವ ಥರ ಅನಿಸಿದ್ದು ಕಮೆಂಟ್ ಮಾಡಿ ಹೇಳ್ರಿ. ಅಭಿಪ್ರಾಯನ ಖಂಡಿತವಾಗಲೂ ಕೂಡ ತಿಳಿಸ್ರಿ. ಸ್ವಲ್ಪ ಚೇಂಜಸ್ ಮಾಡ್ಕೊಳೋದಿತ್ತಂದ್ರೂ ಕೂಡ ಹೇಳ್ರಿ. ಆದ್ರೆ ಸಾಧ್ಯ ಆದ್ರೆ ಖಂಡಿತ ನಾನು ಮಾಡ್ಕೊತೀನಿ. ಓಕೆ ರೀ, ಧನ್ಯವಾದಗಳು. ಇಷ್ಟೊತ್ತನ ವಿಡಿಯೋನ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಮಾಡಪ್ಪಜ್ಜಿ. ಬಾಯ್.